ಜೋರಾಯಿತು ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವಿನ ಟಾಕ್ ಫೈಟ್ ತಾರಕಕ್ಕೇರ್ತಾ ಇದೆ. ಅದರಲ್ಲೂ ಮದಗಜಗಳ ಕಾದಾಟ ಇದು. ಯಾವ ರೀತಿ ವಾಗ್ಯುದ್ಧ ನಡೀತಾ ಇದೆ ಗಮನಿಸ್ತಾನೆ ಇದ್ದೀವಿ. ಕಳೆದ 3-4 ದಿನಗಳಿಂದ ಡೈರೆಕ್ಟ್ ಹಿಟ್, ಕೌಂಟರ್ ಎನ್ಕೌಂಟರ್ ಡಿಕೆ ಶಿವಕುಮಾರ್ ಮತ್ತು ಎಚ್.ಡಿ.ಕೆ ನಡುವೆ ಏಕವಚನದಲ್ಲೇ ಕುಮಾರಸ್ವಾಮಿ ವಿರುದ್ಧ ಡಿಕೆ ಅಬ್ಬರಿಸಿದ್ದಾರೆ. ನಿನ್ನೆ ಕೂಡ ಮಾತನಾಡಿದ್ರು. ಈಗ ಚನ್ನಪಟ್ಟಣದಲ್ಲಿ ದಳಪತಿ ವಿರುದ್ಧ ಕನಕಪುರ ಬಂಡೆ ಬಿಚ್ಚಿಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಆಸ್ತಿ ಮಾಡಿದ್ದಾರಾ ಅಂತೇಳಿ ಕುಮಾರಸ್ವಾಮಿ ಕೇಳಿದ್ರು. ಈಗ ಅವ್ರಿಗೆ ಸವಾಲು ಹಾಕಿದ್ದಾರೆ. ಸುಮ್ಮನೆ ಅಲ್ಲಿ ಇಲ್ಲಿ ಎಲ್ಲ ಮಾತನಾಡೋದಲ್ಲ, ಕಂಡಲ್ಲಿ ಪ್ರಚಾರಕ್ಕೋಸ್ಕರ ಅಥವಾ ಭಾಷಣಗಳಲ್ಲಿ ಮಾಡೋದಲ್ಲ, ಎಲ್ಲ ದಾಖಲೆಗಳಲ್ಲಿ ಉಳಿಬೇಕು. ಯಾವುದಾದ್ರೂ ಚಾನೆಲ್ನಲ್ಲಿ ಚರ್ಚೆ ಮಾಡಬೇಕು, ಡಿಬೇಟ್ಗೆ ಬನ್ನಿ ತಾಕತ್ತಿದ್ರೆ ಅಂತೇಳಿ ಡಿಕೆ ಶಿವಕುಮಾರ್ ಈಗ ಕುಮಾರಸ್ವಾಮಿಗೆ ಓಪನ್ ಸವಾಲನ್ನು ಹಾಕಿದ್ದಾರೆ. ಮೊನ್ನೆ ಕೂಡ ಹಾಕಿದ್ರು ಅವರು, ಕಳೆದ 15 ದಿನಗಳ ಹಿಂದೆ ನೇರವಾಗಿ ಅವರಿಗೆ ತಾಕತ್ತಿದ್ರೆ ಯಾವುದಾದ್ರೂ ಚಾನಲ್ಗೆ ಡಿಬೇಟಿಗೆ ಬರಲಿ, ಮಾಧ್ಯಮದವರು ಬಂದ್ರಿ, ನಾವು ಚರ್ಚೆ ಮಾಡ್ತೀವಿ, ದಾಖಲೆಗಳನ್ನು ಅಲ್ಲೇ ನಾವು ಓಪನ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಮತ್ತೆ ಹಾಕಿದ್ದಾರೆ. ನಡೀತಾ ಇದೆಯೇ ನಿನ್ನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನೇ ಮುಳುಗಿ ಈ ಪಾಪದ ಕೊಡಗಿನಲ್ಲಿ ನೀವಿಬ್ರು ಸೇರಿ ಪಾಪದ ವಿಮೋಚನೆ ಮಾಡಲಿಕ್ಕೆ ಇವತ್ತು ನಡೀತಾ ಇದ್ದೀರಿ. ಆದ್ರೆ ನಿನ್ನ ಡಿನೋಟಿಫಿಕೇಶನ್ ಇನ್ನ ನಾನು ಚರ್ಚೆ ಮಾಡಿಲ್ಲ. ನಿನ್ನ ಮೈನಿಂಗ್ ಕೇಸಿನ ಚರ್ಚೆ ಮಾಡಿಲ್ಲ. ನಿನ್ನ ಸೋದರರ ನಿನ್ನ ಕುಟುಂಬದವರ ಆಸ್ತಿನ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಪಟ್ಟಿ ಬಿಡುಗಡೆ ಮಾಡ್ತೀನಿ. ಪಟ್ಟಿ ಬಿಡುಗಡೆ ಮಾಡ್ತೀನಿ. ಕುಮಾರಸ್ವಾಮಿ ಅವರೇ, ನಿಮ್ಮ ಈ ಭಾಗ ಇಲ್ಲಿ ಪ್ರತಿನಿಧಿಸಿದ್ರಿ. ನಾನು ಒಂದು ಚೀಟಿ ಕಳಿಸಿದ್ದಾರೆ ಯಾರೋ ಕಾರ್ಯಕರ್ತರು. ನೀವು ಇಲ್ಲಿ 6 ವರ್ಷ MLA ಆಗಿದ್ರಿ, 6.25 ವರ್ಷ MLA ಆಗಿದ್ರಿ. ಬಹಳ ಸಂತೋಷ. ಜನ ಆಶೀರ್ವಾದ ಮಾಡೋದನ್ನ ನಾವು ಚರ್ಚೆ ಮಾಡಕ್ ಹೋಗೋದಿಲ್ಲ. ನೀವು ಹೇಳ್ರಿ, ಎಷ್ಟು ಜನ ಬಗರ್ಕುಂ ಸಾಗುವಳಿಗೆ ನೀವು ರೈತನ ಮಕ್ಕಳು ಪಾಪ ಈಗ ಪ್ಯಾಂಟ್ ಬಿಟ್ಬಿಟ್ಟು ಪಂಚೆ ಹಾಕೊಂಡಿದ್ದೀರಿ. ರೈತನ ಮಗ ನಮ್ಮ ಹಳ್ಳಿಲಿ ಒಂದು ಮಾತು ಹೇಳ್ತಾರೆ, ಹುಟ್ಟವೆಲ್ಲ ಬಸವಾಗಲ್ಲ ಅಂತ. ಯಾರು ಕೂಡ ಹಳ್ಳಿಗಳಲ್ಲಿ ಬೇಕಾದಷ್ಟು ದನಕರುಗಳೆಲ್ಲ ಹುಟ್ಟವೆ, ಎಲ್ಲನೂ ಓರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ರೈತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬನಿಗೆ ಒಂದು ರೈತರಿಗೆ ಕಾಂಗ್ರೆಸ್ ಪಕ್ಷ ಮಾಡಿಕೊಟ್ಟಂತ ಕಾರ್ಯಕ್ರಮದಲ್ಲಿ ಉಳೋನ್ಗೆ ಭೂಮಿ ಕೊಡಬೇಕು, ಬಕರ್ಕುಂ ಸಾಗುವಳಿ ಅರ್ಜಿ ಹಾಕೊಂಡವರಿಗೆ ಜಮೀನು ಕೊಡಬೇಕು, ಅರಣ್ಯ ಕಾಯ್ದೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಕಾನೂನಲ್ಲಿ ಜಮೀನು ಕೊಡಬೇಕು ಅಂತೇಳಿ ಸಂವಿಧಾನದ ಹಕ್ಕು, ಸರ್ಕಾರದ ಹಕ್ಕನ್ನ ಕೊಟ್ಟಿದ್ದೇವೆ. ನಿನ್ ಕೈಲಿ ಕುಮಾರಣ್ಣ ಒಂದು ಮೀಟಿಂಗ್ ಮಾಡಿ ಒಬ್ಬನಿಗೆ ಬಡವರಿಗೆ ಜಮೀನಿನ ಕೈ ಕೊಡಕ್ಕಾಗಲಿಲ್ಲ. ಯಾವ ತರದ ಹಕ್ಕು ನಿನ್ಗಿದೆ? ಇದು ನೀನು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು.